ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂಪುರ ನಾಗೇಶ್. ಕಾಡು ಪ್ರಾಣಿಗಳಂತಂದರೆ ಎಲ್ಲರಿಗೂ ಸಹ ಭಯ. ಏಕಪ್ಪ ಅಂತಂದರೆ ಕಾಡು ಪ್ರಾಣಿಗಳು ತಮ್ಮ ಕಾಡಿನಲ್ಲಿ ಸ್ವೇಚ್ಛೆಯಿಂದಾಗಿ ಎಲ್ಲಿ ಬೇಕಂದರೆ ಓಡಾಡ್ತಾ ಇರ್ತವೆ. ಅದೇ ರೀತಿ ತಮ್ಮ ಆಹಾರವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಹಂಟಿಂಗನ್ನು ಮಾಡ್ತಾ ಇರ್ತವೆ, ಅಂದರೆ ಆಹಾರವನ್ನು ಹುಡುಕ್ತಾ ಇರ್ತವೆ. ಇಂಥ ಕಾಡುಗಳನ್ನು ಮನುಷ್ಯ ಸಂಪೂರ್ಣವಾಗಿ ನಾಶ ಮಾಡುವ ಮೂಲಕವಾಗಿ ಇಂದು ಕಾಡು ಪ್ರಾಣಿಗಳೆಲ್ಲ ನಾಡಿಗೆ ಬರುವ ಒಂದು ಪರಿಸ್ಥಿತಿ ಇಂಥ ಉಂಟಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಸುತ್ತ ಭಾಗಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಚಿರತೆಗಳು ಕಾಣಿಸಿಕೊಳ್ತಾ ಇದೆ. ಈ ಚಿತ್ರ ತೋರಿಸ್ತಾ ಇರೋದು ಸಾಂದರ್ಭಿಕ ಒಂದು ಚಿತ್ರವಾಗಿದೆ. ಈಗ ಅಜ್ಜಂಪುರ ಭಾಗಗಳಲ್ಲಿ ಸಾಕಷ್ಟು ರೀತಿಯ ಎಲ್ಲ ನಾಲ್ಕು ದಿಕ್ಕುಗಳಲ್ಲೂ ಸಹ ಚಿರತೆ ಇರೋದು ಅಲ್ಲಲ್ಲಿ ಸಾರ್ವಜನಿಕರು ಮಾತಾಡೋದನ್ನು ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಬೆಳಿಗ್ಗೆ 9 ಗಂಟೆಗೆ ಅಜ್ಜಂಪುರ ಸಮೀಪದಲ್ಲಿರುವಂತಹ ಒಂದು ಗ್ರಾಮದಲ್ಲಿ ಬೀರೂರಿಂದ ಅಜ್ಜಂಪುರಕ್ಕೆ ಬರ್ತಿದ್ದಂತಹ ಬ್ಯಾಂಕ್ ನೌಕರರ ಒಂದು ಬೈಕಿಗೆ ಒಂದು ಚಿರತೆ ಬಿದ್ದು ಅವರು ತಮ್ಮ ಕೈಗಳನ್ನು ಮುರಿದಿದೆ. ಈ ಒಂದು ಭಾಗಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ರೈತಾಪಿ ವರ್ಗದಲ್ಲಿರೋದ್ರಿಂದ ಹೊಲಗಳಿಗೆ ಹೋಗಲಿಕ್ಕೆ ಒಂಥರ ಭಯದ ವಾತಾವರಣ ಉಂಟಾಗ್ತದೆ. ಏಕೆಂತಂದರೆ ಈ ಭಾಗದಲ್ಲಿ ಈರುಳ್ಳಿ ಮತ್ತು ಮೆಣಸಿನಕಾಯಿ ಯಥೇಚ್ಛವಾಗಿ ಬೆಳೀತಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ರಾಗಿ ಹಾಗೆ ಜೋಳವನ್ನು ಬೆಳೆದು ವಾಡಿಕೆ ಆಗ್ತಾಯಿದೆ. ಅದೇ ರೀತಿಯಾಗಿ ಈ ಭಾಗದಲ್ಲಿ ಅಂದರೆ ಮಧ್ಯರಾತ್ರಿ ಇತ್ತೀಚಿನ ಒಂದು 5-6 ದಿನಗಳ ಹಿಂದೆ ಅಜ್ಜಂಪುರದ ಪಟ್ಟಣದ ಒಂದು ಕೋಳಿ ಅಂಗಡಿ ಮುಂಭಾಗದಲ್ಲಿ ಹಾದು ಹೋಗಿದ್ದೇವೆ ಅಂತ ಒಂದು ವಿಡಿಯೋನ ನಾವು ನೋಡ್ತಾ ಇದ್ದು. ಅದೇ ರೀತಿಯಾಗಿ ಈಗ ಇಲ್ಲಿಗೆ ಸಮೀಪದ ಆಸಂದಿ ಗ್ರಾಮದಲ್ಲಿ ಸುಮಾರು 8 ಕುರಿಗಳನ್ನು ತಿಂದು ಹಾಕಿರೋದನ್ನು ಅಲ್ಲಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರತ್ಯಕ್ಷವಾಗಿ ಗೌರಾಪುರ ಗ್ರಾಮದಲ್ಲಿ ಒಂದು ಕರುವಿನ ಮೇಲೆ ಅಟ್ಯಾಕ್ ಮಾಡಿರೋದನ್ನು ಚಿತ್ರದಲ್ಲಿ ನೋಡ್ತೇವೆ. ಏಕೆಂತಂದರೆ ಅದು ಅಟ್ಯಾಕ್ ಮಾಡಿರೋದು. ಅದೇ ರೀತಿಯಾಗಿ ಇಲ್ಲಿಗೆ ಸಮೀಪದ ಎರೆಹೊಸೂರು ಗ್ರಾಮದಲ್ಲಿ ಒಂದು ಹಸುವಿನ ಕರುವನ್ನು ಹೊತ್ತೊಯ್ದಂತಹ ಚಿರತೆ ಅರ್ಧ ತಿಂದು ಇನ್ನು ಅರ್ಧ ಬಿಟ್ಟಿದೆ. ಅದನ್ನು ಚಿತ್ರವನ್ನು ನಾವು ಈಗ ನೋಡೋಣ. ನೋಡುವಂಥ ದೃಶ್ಯ ಅಂದರೆ 4-5 ದಿವಸ ಹಿಂದೆ ಕಂಡು ಬಂದಂಥ ದೃಶ್ಯ. ಈ ಒಂದು ದೃಶ್ಯ ಮತ್ತು ಗೆಜ್ಜೆ ಅಂದರೆ ಗೊಂಡೆದಳಿಗೆ ಹೋಗುವಂಥ ದೃಶ್ಯವಾಗಿದ್ದು, ಬಂದಂಥ ಒಂದು ಕಾರ್ಯ ಸಂದರ್ಭದಲ್ಲಿ ಬಂದಂಥ ಇವರು ಅದನ್ನು ನೋಡಿ ಒಂದು ವಿಡಿಯೋನ ಮಾಡ್ತಿದ್ದಾರೆ. ಅದು ಒಂದು ರಸ್ತೆಯ ಪಕ್ಕದಲ್ಲಿ ಹಾದು ಹೋಗಿರೋದು ಮತ್ತು ರಸ್ತೆಯ ಪಕ್ಕದಲ್ಲಿ ಕುಳಿತಿರೋದನ್ನು ನೋಡಿದಾಗ ಮತ್ತೆ ಅದಕ್ಕೆ ಗಾಡಿಯ ಬೆಳಕನ್ನು ಬಿಟ್ಟಾಗ ಅದು ಓಡಿ ಹೋಗ್ತಿರೋದು ಚಿತ್ರದಲ್ಲಿ ಕಾಣ್ತಾ. ಈ ರೀತಿಯಾಗಿ ಹಲವಾರು ಅಂದರೆ 4 ಈ ಭಾಗದ ಅಜ್ಜಂಪುರ ತಾಲೂಕಿನ ಸುತ್ತಮುತ್ತಲು ಸಾಕಷ್ಟು ಚಿರತೆ ಇದ್ದಾವೆ ಎಂಬ ಒಂದು ಇದು ಸಾಕ್ಷಿ ಆಗ್ತಾಯಿದೆ. ಯಾಕೆಂತಂದರೆ ಈ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಎಷ್ಟು ಭಯಭೀತರಿ ಆಗ್ತದೆ. ಯಾಕೆಂತಂದರೆ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಬ್ಯಾಂಕ್ ಮ್ಯಾನೇಜರಿಗೆ ಬೈಕಿಗೆ ಬೆಳಿಗ್ಗೆ 9 ಗಂಟೆಗೆ ಒಂದು ಅಟ್ಯಾಕನ್ನು ಮಾಡೋದು ಚಿತ್ರದಲ್ಲಿ ಅಂದರೆ ಹಿಂದೆ ನೋಡ್ತಾ ಇದ್ದೆವು. ಅದೇ ರೀತಿಯಾಗಿ ಈ ದಿನ ಅಂತಂದರೆ ನಿನ್ನೆ ಈಗ ಕಂಡು ಬಂದ ದೃಶ್ಯವನ್ನು ಈಗ ನೋಡೋಣ. ದೃಶ್ಯ ನಿನ್ನೆ ನಡೆದಂಥ ಸುಮಾರು 4:15 5:00ವರೆಗೆ ನಡೆದಂಥ ಒಂದು ದೃಶ್ಯವಾಗಿದೆ. ಈ ಒಂದು ರೈತಾಪಿ ವರ್ಗದ ದಂಪತಿಗಳು ಒಂದು ಹೊಲಕ್ಕೆ ಒಂದು ಒಕ್ಕಣಿಕೆ ಹೋಗುವಂಥ ಸಂದರ್ಭದಲ್ಲಿ ಪಕ್ಕದೇ ಹೊಲದಲ್ಲಿರುವಂತಹ ಒಂದು ಇದರಲ್ಲಿ ಏನೋ ಒಂದು ಸೌಂಡ್ ಆಗ್ತಿದೆ ಅಂತ ತಿರುಗಿ ನೋಡಿದಾಗ ಆ ಒಂದು ಚಿರತೆ ಪ್ರತ್ಯಕ್ಷ ನೋಡಿರೋ ಚಿತ್ರದಲ್ಲಿ ಕಾಣ್ತಿದ್ದೀವಿ. ಆ ಒಂದು ದಂಪತಿಗಳು ದೂರದಿಂದನೇ ಆ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ. ಆ ವಿಡಿಯೋ ಮಾಡುವ ಸಂದರ್ಭದಲ್ಲಿ ಆ ಒಂದು ವಿಡಿಯೋದಲ್ಲಿ ಚಿರತೆ ಆ ಒಂದು ವಿಡಿಯೋ ಮಾಡ್ತಾ ಸ್ಥಳಕ್ಕೆ ಬರುವ ಒಂದು ನಿರೀಕ್ಷೆಯನ್ನು ಬರ್ತಾ ಇದೆ. ಸೊ ಒಟ್ಟಾರೆ ಅವ್ರ ದೇವರ ದಯೆಯಿಂದ ಅವರು ಮಾಡಿರುವಂಥ ಒಳ್ಳೆಯ ಕೆಲಸದಿಂದ ಆ ಚಿರತೆ ಅಲ್ಲೇ ನಿಂತ್ಬಿಟ್ಟು ಬೇರೆ ಕಡೆ ಹೋಗಿದೆ. ಒಟ್ಟಾರೆಯಾಗಿ ಈ ಒಂದು ಭಾಗಗಳಲ್ಲಿ ಅಂದರೆ ಎರೆಹೊಸೂರು ಭಾಗದಲ್ಲಿ ಯಾವುದೇ ರೀತಿಯ ರೈತಾಪಿ ವರ್ಗದವರು ಒಕ್ಕಣೆ ಮಾಡಲಿಕ್ಕೆ ಹೋಗ್ತಾನೇ ಇಲ್ಲ. ಯಾಕೆಂದರೆ ಭಯಭೀತರಾಗಿದ್ದಾರೆ. ಈ ಭಯನ ಹೋಗಲಾಡಿಸ್ಬೇಕು ಅಂತಂದರೆ ಅರಣ್ಯ ಇಲಾಖೆಯವರು ತುಂಬ ಮುತರ್ಜಿ ವಹಿಸ್ಕೊಂಡು ಅವರ ತಜ್ಞರನ್ನು ಕರೆಸ್ಕೊಂಡು ಅದನ್ನು ಸೆರೆ ಹಿಡಿದಾಗ ಮಾತ್ರ ಆಗ್ತದೆ. ಯಾಕೆಂತಂದರೆ ಈ ಭಾಗದಲ್ಲಿ ಶಾಲಾ ಮಕ್ಕಳು ಓಡಾಡ್ತಿರ್ತಾರೆ. ಯಾಕಂದರೆ ಎರೆಹೊಸೂರು ಗ್ರಾಮ ಇದೆ. ಈ ಎರೆಹೊಸೂರು ಗ್ರಾಮಕ್ಕೆ ಶಾಲಾ ಮಕ್ಕಳು ಹೋಗ್ತಾ ಇರ್ತಾರೆ. ಇನ್ನು ಅಚಾತುರ್ಯ ಆದರೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗ್ತದೆ. ಆದ್ದರಿಂದ ಅರಣ್ಯ ಇಲಾಖೆಯವರು ತಕ್ಷಣವೇ ಎಚ್ಚೆತ್ತುಕೊಂಡು ಈ ಭಾಗದಲ್ಲಿರುವಂತಹ ಅಂದರೆ ಚಿರತೆಯನ್ನು ಹಿಡಿಬೇಕು ಅಂತ ಈ ಮೂಲಕ ಕೇಳ್ಕೊತಿದ್ದಾರೆ. ಏಕೆಂದರೆ ಈ ರೀತಿ ಇದು ಇರೋದ್ರಿಂದ ಒಕ್ಕಣೆ ಯಾವುದೇ ಕಾರಣಕ್ಕೂ ಆಗ್ತಾ ಇಲ್ಲ. ಏಕೆಂತಂದರೆ ಸಾಕಷ್ಟು ಜನರೆಲ್ಲ ಭಯಭೀತರಾಗಿರೋದ್ರಿಂದ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೇವೆ. ಈ ಒಂದು ದೃಶ್ಯವನ್ನು ಹೊಲಕ್ಕೆ ಹೋದಂಥ ದಂಪತಿಗಳು ಸ್ವಲ್ಪ ಹಂಚಿಕೊಂಡು ಸ್ವಲ್ಪ ದೂರದಿಂದ ಈ ಒಂದು ದೃಶ್ಯವನ್ನು ಚಿತ್ರಣ ಮಾಡಿರ್ತಾರೆ. ಅವರು ಚಿತ್ರಣ ಮಾಡುವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಭಯಭೀತರಾಗಿದ್ದಾರೆ ಎಂಬುದನ್ನು ನಾವು ಈಗ ನೋಡೋಣ. ನಾನೇನು ಹೆದರ್ಕೊಂತಿಲ್ಲ. ಅದು ಬಂದರೆ ಏನು ಮಾಡಬೇಕು ಯೋಚನೆ ಮಾಡ್ತಿದ್ದೀನಿ. ಓಡೋಕ್ಕಂತೂ ಆಗೋದಿಲ್ಲ.
ಉಲ್ಟಾ ಹೋಗ್ತೈತೆ. ಯಪ್ಪ ದೇವ್ರೆ, ಪರಮಾತ್ಮ ಬರಬೇಡ ಕಣೋ, ಬರಬೇಡ ಕಣೋ, ಸಾಯಿ ಬಡಿಬೇಡ ಕಣೋ ನಮ್ಮನ್ನ. ಆ ಕಡೆ ತಿರ್ಕೊಂಡು ಹೋಗೋ. ಕನ್ಫರ್ಮ್ ಆಯ್ತಲ್ಲ? ನೋಡಲ್ಲ, ನಾಯಿ ಅಂದ್ಕೊಂಡೆ. ತಮ್ಮ ದೃಶ್ಯಾವಳಿಗಳನ್ನು ಸೆರೆ ಹಿಡಿದಿದ್ದಾರೆ. ಸೊ ಈ ಒಂದು ಭಾಗಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಅಂದರೆ ಚಿರತೆ ಇರುವುದು ಖಚಿತವಾಗ್ತಿದೆ. ಯಾಕೆಂತಂದರೆ ಇನ್ನು ಒಂದು ದಂಪತಿಗಳು ಸೆರೆ ಹಿಡಿದಿದ್ದಾರೆ. ಒಟ್ಟಾರೆಯಾಗಿ ಈ ಭಾಗಗಳಲ್ಲಿ ಅಂದರೆ ರೈತಾಪಿ ವರ್ಗದವರು ಎಚ್ಚರದಿಂದ ತಮ್ಮ ಹೊಲಗಳಿಗೆ ಹೋಗುವ ಸಂದರ್ಭದಲ್ಲಿ, ತಮ್ಮ ಹೊಲಗಳಿಗೆ ಅಡಿಕೆ ತೋಟಕ್ಕೆ ನೀರು ಹಾಯಿಸುವ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಏಕೆಂತಂದರೆ ಚಿರತೆ ಇರುವುದು ಖಚಿತ ಆಗಿರುವುದರಿಂದ ಈ ಸುತ್ತಮುತ್ತ ಭಾಗಗಳ ಅಜ್ಜಂಪುರ ಮತ್ತು ಸುತ್ತಮುತ್ತ ಭಾಗಗಳಲ್ಲಿ ಎಲ್ಲರೂ ಸಹ ಎಚ್ಚರದ ಇರ್ರಿ ಅಂತೇಳಿ NRTV ಒಂದು ಮನವಿ ಮಾಡಿಕೊಂಡಿದೆ. ಜನತೆಗೆ ಬಹು ದಿನಗಳ ಒಂದು ಸಮಸ್ಯೆ ಆಗಿದ್ದಂಥ ರಸ್ತೆ ಈಗ ಅಗಲೀಕರಣ ಆಗ್ತಾಯಿದೆ. ಈ ಒಂದು GH ಶ್ರೀನಿವಾಸ್ ಅವರ ಶಾಸಕರ ನೇತೃತ್ವದಲ್ಲಿ ಸಾಕಷ್ಟು ಅನುದಾನ ನೀಡುವ ಮೂಲಕವಾಗಿ ಸುಮಾರು 2.5 ಕಿಲೋಮೀಟರ್ ಅಷ್ಟು ಒಂದು ರಸ್ತೆ ಅಭಿವೃದ್ಧಿಯನ್ನು ಅಗಲೀಕರಣ ಮಾಡ್ತಿದ್ದಾರೆ. ಈ ಒಂದು ಅಗಲೀಕರಣ ಮಾಡುವ ಸಂದರ್ಭದಲ್ಲಿ ಈಗ ಸಾಕಷ್ಟು ರೀತಿಯಲ್ಲಿ ಒಂದು 60-70% ಸಂಪೂರ್ಣವಾಗಿ ಒಂದು ರಸ್ತೆ ಅಗಲೀಕರಣ ಮುಗಿತಾ ಇದ್ದು, ಇದರ ವೀಕ್ಷಣೆಯನ್ನು ಶಾಸಕರಾದ GH ಶ್ರೀನಿವಾಸ್ ಅವರು ಹಾಗೂ ಇತರ ಪೌರಸಭೆಯ ಒಂದು ಸದಸ್ಯರ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ, ಒಂದು ಅಗಲೀಕರಣ ರಸ್ತೆಯ ಒಂದು ಮಾಡ್ತಿರೋದನ್ನು ವೀಕ್ಷಣೆ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ PWD ಇಲಾಖೆಯ ಅಧಿಕಾರಿಯಾದಂಥ ಮೋಹನ್ ಅವರು ಈ ಒಂದು ಮಾಹಿತಿಯನ್ನು ಶಾಸಕರಿಗೆ ನೀಡ್ತಾ ಇರೋದನ್ನು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ. ಒಟ್ಟಾರೆಯಾಗಿ ಒಂದು ತರೀಕೆರೆ ಪಟ್ಟಣದಲ್ಲಿ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಂತಹ ರಸ್ತೆ ಇಲ್ಲದಂತಹ ಒಂದು ಇದಕ್ಕೆ ಒಂದು ಕಾಯಕಲ್ಪವನ್ನು ನೀಡಿರುವಂತಹ GH ಶ್ರೀನಿವಾಸ್ ಅವರಿಗೆ ಅವರ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ.